ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸಲ್ಲಿ ಚಾಪ್ಟರ್ ನಂಬರ್ 7 ಸಿಂಪ್ಲಿಫಿಕೇಶನ್, ಕನ್ನಡದಲ್ಲಿ ಸರಳೀಕರಣ, ಈ ಚಾಪ್ಟರ್ ಮೇಲೆ ಒಂದು 10 ಲೆಕ್ಕನ ಸಾಲ್ವ್ ಮಾಡ್ತಾ ಇದ್ದೀನಿ. ಆಯಿತಾ, ಆಲ್ರೆಡಿ 60 ಲೆಕ್ಕನ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ ಕ್ವಶನ್ ನಂಬರ್ 61 ಇಂದ 70ವರೆಗೂ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಯಿತಾ, ಈ ರೀತಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ. ಫಸ್ಟ್ ಏನು ಮಾಡಬೇಕು? ಫಸ್ಟು ಡಿವಿಷನ್ ಮಾಡಬೇಕು. ಎಲ್ಲಿದೆ ನೋಡಿ ಡಿವಿಷನ್, ಬ್ರಾಕೆಟ್ ಹಾಕೋಬಿಡಿ. ಫಸ್ಟ್ ಡಿವಿಷನ್ ಇದೆ, ಡಿವಿಷನ್ ಸಾಲ್ವ್ ಮಾಡಿ. ಆಯಿತಾ, ಡಿವಿಷನ್ ಸಾಲ್ವ್ ಮಾಡಿ. ಇಲ್ಲೇ ಬರ್ಕೊಂಡು ಮಾಡ್ತೀನಿ ನೋಡಿ. 8.4 ಡಿವೈಡೆಡ್ ಬೈ 0.6. ಆಯಿತಾ, ಚುಕ್ಕಿನ ತೆಗೆದು ಆಚೆ ಹಾಕ್ತೀನಿ. ಚುಕ್ಕಿನ ತೆಗೆದು ಮೇಲ್ಗಡೆ ಒಂದು ಚುಕ್ಕಿ ಇದೆ, ಕೆಳಗಡೆ ಒಂದು ಚುಕ್ಕಿ ಇದೆ. ಆಯಿತಾ, ಕ್ಯಾನ್ಸಲ್ ಆಗುತ್ತೆ. 84/6 ಆಗುತ್ತೆ. ಆಯಿತಾ, ಇದನ್ನು ಡಿವೈಡ್ ಮಾಡಿ. ಆಯಿತಾ, 6 1 6, 24, 6 4 24. ಆಯಿತಾ, ಡಿವಿಷನ್ ಮಾಡಿದ್ರೆ 14 ಬರುತ್ತೆ. ಆಯಿತಾ, 84ನ 6ಇಂದ ಡಿವೈಡ್ ಮಾಡಿದ್ರೆ 14 ಬರುತ್ತೆ. ಅದಾದಮೇಲೆ 6 1 6 ಆಯಿತು. ಅದಾದಮೇಲೆ 24, 6 4 24 ಸರಿ ಇದೆ. ನೆಕ್ಸ್ಟ್ ಇದು 1.2 ಡಿವೈಡೆಡ್ ಬೈ 0.3. ಒಂದು ಚುಕ್ಕಿ ಇದೆ, ಕ್ಯಾನ್ಸಲ್ ಮಾಡ್ತೀನಿ. ಇದೇನಾಗುತ್ತೆ? 12/3 ಆಗುತ್ತೆ. 3 1 3 1 3 4, 3 1 3 3 2 6 3 1 3 4 12, 3 4. ಆಯಿತಾ, ಇದನ್ನು ಸಾಲ್ವ್ ಮಾಡಿದ್ರೆ 4 ಬರುತ್ತೆ, ಇದನ್ನು ಸಾಲ್ವ್ ಮಾಡಿದ್ರೆ 14 ಬರುತ್ತೆ. ಆಯಿತಾ, ಮೇಲ್ಗಡೆ ಮಲ್ಟಿಪ್ಲಿಕೇಶನ್ ಇದೆ. ಬೇಕು ಅಂದರೆ ಇದನ್ನು ಸಾಲ್ವ್ ಮಾಡ್ಬೋದು, ಇದನ್ನು ಬೇಕಾದ್ರೆ ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು. ಆಯಿತಾ, ಇದು ಬೇರೆ ಮೇಲ್ಗಡೆ ಇದೆ, ಇದು ಕೆಳಗಡೆ ಇದೆ. ಡೈರೆಕ್ಟಾಗಿ ಬೇಕಾದ್ರೆ ಸಿಂಪ್ಲಿಫೈ ಮಾಡ್ಬೋದು. ಇನ್ನೊಂದು ಸ್ಟೆಪ್ ಮಾಡೋಣ. 1.6 ಇಂಟು 0.3 ಪ್ಲಸ್ 0.4 ಇಂಟು 0.8 ಮೇಲ್ಗಡೆ ಇರೋದು. ಆಯಿತಾ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 14 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 4 ಬರುತ್ತೆ. ಆಯಿತಾ, ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿ. 16 3s ಎಷ್ಟಾಗುತ್ತೆ? 48. ಇದು ನೋಡಿ 1.6 ಇಂಟು 0.3 ಇದೆ. ಆಯಿತಾ, ಒಂದು ಚುಕ್ಕಿ, ಎರಡು ಚುಕ್ಕಿ ಇದೆ, ಎರಡು ಚುಕ್ಕಿನ ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ. ಇದನ್ನು 16 ಇಂಟು 3 ಅಂತ ಮಾಡಿ. 16 3s 48 ಆಗುತ್ತೆ. 16 3s 48 ಆಗುತ್ತೆ. ಆಯಿತಾ, 16 3s 48 ಆಗುತ್ತೆ. ಅದಾದಮೇಲೆ ಎರಡು ಚುಕ್ಕಿ ಇದೆ, ಎರಡು ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ. ಆಯಿತಾ, 0.48 ಆಗುತ್ತೆ. ನೆಕ್ಸ್ಟು ಇದು 0.4 ಇಂಟು 0.8. ಇದು ಅಷ್ಟೇ, ಎರಡು ಚುಕ್ಕಿ ಇದೆ, ಎರಡು ಚುಕ್ಕಿ ಮೇಲ್ಗಡೆ ಇಟ್ಕೊಳ್ಳಿ. 4 ಇಂಟು 8, 8 1 8, 8 1 8 8 ಹೇಳೋದು 8 3 24, 8 4 32, 8 4 32. ಆಯಿತಾ, ಎರಡು ಚುಕ್ಕಿ ಇದೆ, ಎರಡು ಡಿಜಿಟ್ ಆದಮೇಲೆ ಚುಕ್ಕಿ ಇಡಿ. 0.32 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 0.32 ಆಗುತ್ತೆ. ಬರ್ಕೊಳ್ಳಿ, ಅದನ್ನು ಒಂದು ಲೈನ್ ಹಾಕ್ಕೊಳ್ಳಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 0.48 ಆಗುತ್ತೆ. ಪ್ಲಸ್ ಇದೆ, ಪ್ಲಸ್ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 0.32 ಆಗುತ್ತೆ. 14 4 ಅಂದರೆ 10 ಆಗುತ್ತೆ. ಆಯಿತಾ, ನೆಕ್ಸ್ಟ್ 0.48, 0.32 ಇವೆರಡನ್ನೂ ಆ್ಯಡ್ ಮಾಡಿ. ಏನು ಬರುತ್ತೆ? 8 2 10ಕ್ಕೆ 0 10ಕ್ಕೆ 1 4 4 8, 0.80 ಆಗುತ್ತೆ ಮೇಲ್ಗಡೆ. ಇದನ್ನು ಆ್ಯಡ್ ಮಾಡಿದ್ರೆ 0.80 ಆಗುತ್ತೆ, ಡಿವೈಡೆಡ್ ಬೈ 10 ಆಗುತ್ತೆ. ಆಯಿತಾ, ಹೇಳಿದ್ನಲ್ಲ 10 ಇದೆ ಅಂದರೆ 0.8ನ 10ಇಂದ ಡಿವೈಡ್ ಮಾಡೋರೆ. ಇದು 0 ಅವಶ್ಯಕತೆ ಇಲ್ಲ. ಆಯಿತಾ, ಇದು 0 ಅವಶ್ಯಕತೆ ಇಲ್ಲ. ಚುಕ್ಕಿ ಆದಮೇಲೆ 0 ಎಷ್ಟಿದ್ರು ಒಂದೇ, ಸೊ ಅದನ್ನು ರಿಮೂವ್ ಮಾಡಿ. 0.8 10ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ಒಂದು ಚುಕ್ಕಿ ಈ ಕಡೆ ಶಿಫ್ಟ್ ಆಗುತ್ತೆ. 8 0 0 ಆಗುತ್ತೆ. ಆಯಿತಾ, ಚುಕ್ಕಿ ಇಲ್ಲಿ ಶಿಫ್ಟ್ ಆಗುತ್ತೆ. 10ಇಂದ ಡಿವೈಡ್ ಮಾಡಿದ್ರೆ ಇಲ್ಲಿದ್ದು ಚುಕ್ಕಿ ಈ ಕಡೆ ಶಿಫ್ಟ್ ಆಗುತ್ತೆ. ಏನಾಗುತ್ತೆ? 0.08 ಆಗುತ್ತೆ. 0.08 ಅಂದರೆ ಆಪ್ಷನ್ ಏನಾಗುತ್ತೆ? ಆಪ್ಷನ್ನು ಆಯಿತಾ, 0.08. ಕ್ವಶನ್ ನಂಬರ್ 61ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 62 ನೋಡಿ. ಕ್ವಶನ್ ನಂಬರ್ 62 ಅಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಇದೆ. ಯಾವ ರೀತಿ ಸಾಲ್ವ್ ಮಾಡೋದು? ಫಸ್ಟ್ ಇನ್ನರ್ ಬ್ರಾಕೆಟ್ ಈ ಥರ ಇದ್ದಾಗ ಫಸ್ಟ್ ಇನ್ನರ್ ಬ್ರಾಕೆಟು ಅದರೊಳಗಡೆ ಡಿವಿಷನ್ ಮಾಡಿ. ಆಯಿತಾ, ಅದರೊಳಗಡೆ ಡಿವಿಷನ್ ಮಾಡಿ. ಮತ್ತು ಇದನ್ನು ಸಾಲ್ವ್ ಮಾಡ್ಬೋದು. ಇದು ಸಪ್ರೇಟ್ ಆಗಿದೆ, ಇದನ್ನು ಸಾಲ್ವ್ ಮಾಡ್ಬೋದು. ಆಯಿತಾ, ಫಸ್ಟ್ ಇದನ್ನು ಮಾಡೋಣ.
1.6 ಡಿವೈಡೆಡ್ ಬೈ 0.4 ಆಯಿತಾ. ಮೇಲ್ಗಡೆ ಒಂದು ಚುಕ್ಕಿ ಇದೆ, ಕೆಳಗಡೆ ಒಂದು ಚುಕ್ಕಿ ಇದೆ, ಎರಡು ಡಮರ್ ಆಗುತ್ತೆ. ಎರಡು ಡಮರ್ ಆಗಿ 16/4 ಆಗುತ್ತೆ. 4 1 4 4 4 1 4 4 16. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 4 ಬರುತ್ತೆ. ನೆಕ್ಸ್ಟು ಇಲ್ಲಿ ನೋಡಿ ಡಿವಿಷನ್ ಇದೆ, ಇದನ್ನು ಸಿಂಪ್ಲಿಫೈ ಮಾಡಿ. 3.2 ಡಿವೈಡೆಡ್ ಬೈ 1.6 ಆಯಿತಾ. ಒಂದು ಚುಕ್ಕಿ ಇದೆ, ಕೆಳಗಡೆ ಒಂದು ಚುಕ್ಕಿ ಇದೆ, ಡಮರ್ ಆಗುತ್ತೆ. 32 ಡಿವೈಡೆಡ್ ಬೈ 16 ಆಗುತ್ತೆ. 16 1 16 2 16 1 16 2 ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2 ಬರುತ್ತೆ, ಇದನ್ನು ಮಾಡಿದ್ರೆ 4 ಬರುತ್ತೆ. ಆಯಿತಾ. ನೋಡಿ 0.7 ಪ್ಲಸ್ ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿದ್ದೀನಿ. ಇದನ್ನು ಸಿಂಪ್ಲಿಫೈ ಮಾಡೋರು ಏನು ಬರುತ್ತೆ, 1.6 ಬೈ 0.4 4 ಬರುತ್ತೆ. ಇದಿಷ್ಟು ಸಿಂಪ್ಲಿಫೈ ಮಾಡಿದ್ರೆ 4 ಬರುತ್ತೆ. ಆಯಿತಾ. ಅದಾದಮೇಲೆ ಪ್ಲಸ್ ಇದೆ, ಪ್ಲಸ್ ಹಾಕ್ಕೊಳ್ಳಿ. 2 ಇದೆ, 2 ಬರ್ಕೊಳ್ಳಿ. ಬ್ರಾಕೆಟ್ ಇದೆ, ಬ್ರಾಕೆಟ್ ಬರ್ಕೊಳ್ಳಿ. 1.2 ಇದೆ, 1.2ನ ಬರ್ಕೊಳ್ಳಿ. ಅದಾದಮೇಲೆ ಇದನ್ನು ಸಿಂಪ್ಲಿಫೈ ಮಾಡಿದ್ದೀನಿ. 2 ಬಂದಿದೆ. ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಇದನ್ನು ಸಿಂಪ್ಲಿಫೈ ಮಾಡಿದಾಗ 2 ಬಂದಿದೆ, 2 ಬರ್ಕೊಳ್ಳಿ. ಅಷ್ಟೇ. ಆಯಿತಾ. ನೆಕ್ಸ್ಟ್ ಏನು ಮಾಡಿ, ನೆಕ್ಸ್ಟು ಇನ್ನೊಂದು ಬ್ರಾಕೆಟ್ ಇದನ್ನು ಆ್ಯಡ್ ಮಾಡಿ. ಇದನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, 1.2 ಪ್ಲಸ್ 2.0 ಆಯಿತಾ. 2ನ 2.0 ಅಂತ ಬರ್ಕೊಂಡಿದ್ದೀನಿ. ಇದೇನಾಗುತ್ತೆ, 3.2 ಆಗುತ್ತೆ. ಇದನ್ನು ಆ್ಯಡ್ ಮಾಡಿದ್ರೆ 3.2 ಆಗುತ್ತೆ. 0.7 ಪ್ಲಸ್ 4 ಪ್ಲಸ್ 2 ಇಂಟು ಇದನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 3.2 ಆಗುತ್ತೆ. 3.2 ಆಗುತ್ತೆ. ಆಯಿತಾ. ನೆಕ್ಸ್ಟ್ ಏನು ಮಾಡ್ತೀರಾ, ಮಲ್ಟಿಪ್ಲಿಕೇಶನು. ಇದನ್ನು ಮಲ್ಟಿಪ್ಲೈ ಮಾಡಿ. 3.2 ಇಂಟು 2 ಮಾಡಿ. ಏನಾಗುತ್ತೆ, ಡೈರೆಕ್ಟಾಗಿ ಮಾಡ್ಬೋದು. 2 2 4 ಚುಕ್ಕಿ ಇದೆ, ಚುಕ್ಕಿ ಹಾಕ್ಕೊಳ್ಳಿ. 3 2 6 64 ಆಗುತ್ತೆ. 64 ಅಲ್ಲ 6.4 ಆಗುತ್ತೆ. ಆಯಿತಾ. 0.7 ಪ್ಲಸ್ 4 ಪ್ಲಸ್ 6.4 ಇದೇನಾಗುತ್ತೆ, 0.7 ಪ್ಲಸ್ 6.4 ಪ್ಲಸ್ 4 ಏನಾಗುತ್ತೆ, 10.4 ಆಗುತ್ತೆ. 10.4 ಆಗುತ್ತೆ. ಡೈರೆಕ್ಟಾಗಿ ಆಡ್ಬೋದು. 6 ರೂಪಾಯಿ 40 ಪೈಸಾ ಪ್ಲಸ್ 4 ಅಂದರೆ 10.4. ಪುನಃ ಇವೆರಡನ್ನೂ ಆ್ಯಡ್ ಮಾಡಿ. ಇವೆರಡನ್ನೂ ಆ್ಯಡ್ ಮಾಡೋರು ಏನು ಬರುತ್ತೆ, ಇವೆರಡನ್ನೂ ಆ್ಯಡ್ ಮಾಡಿ ಏನಾಗುತ್ತೆ, 10.4 ಬೈ 7.7 11ಕ್ಕೆ 1 11.1 ಆಗುತ್ತೆ. ಆಯಿತಾ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 11.1 ಬರುತ್ತೆ. ಇದೇ ಫೈನಲ್ ಆನ್ಸರ್. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 62ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 63 ನೋಡಿ. ಕ್ವಶನ್ ನಂಬರ್ 63ಯಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಇದೆ. ಫಸ್ಟ್ ಏನು ಮಾಡಬೇಕು, ಫಸ್ಟು ಡಿವಿಷನ್. ಇಲ್ಲಿ ಡಿವಿಷನ್ನು ಫಸ್ಟ್ ಇದನ್ನು ಸಾಲ್ವ್ ಮಾಡಿ. ಹೆಂಗೆ ಮಾಡ್ತೀರಾ ನೋಡಿ. 0.9 ಡಿವೈಡೆಡ್ ಬೈ 9 ಆಯಿತಾ. ಚುಕ್ಕಿನ ತೆಗೆದು ಸೈಡಲ್ಲಿ ಇಡಿ. ಚುಕ್ಕಿನ ಇಲ್ಲಿ ಇಟ್ಕೊಂಡಿದ್ದೀನಿ. ಆಯಿತಾ. ಇದೇನಾಗುತ್ತೆ, 9/9 ಆಗುತ್ತೆ. 9 9 ಕ್ಯಾನ್ಸಲ್ ಆಗುತ್ತೆ, 1 ಆಗುತ್ತೆ. ಆಯಿತಾ. ನೆಕ್ಸ್ಟು ಚುಕ್ಕಿ ತೆಗೆದಾಕಿ. ಚುಕ್ಕಿ ತೆಗೆದಾಕಿದ್ರೆ 0.1 ಆಗುತ್ತೆ. 0.1 ಆಗುತ್ತೆ. ಆಯಿತಾ. ಮತ್ತು ಇದನ್ನು ಡೈರೆಕ್ಟಾಗಿ ಸಾಲ್ವ್ ಮಾಡ್ಕೋಬೋದು. ಆಯಿತಾ. ಇದನ್ನು ಡೈರೆಕ್ಟಾಗಿ ಸಾಲ್ವ್ ಮಾಡ್ಕೋಬೋದು. ಅದನ್ನು ಮಾಡ್ತೀನಿ ನೋಡಿ. 0.9 ಇಂಟು 0.9 ಇಲ್ಲೊಂದು ಚುಕ್ಕಿ, ಎರಡು ಚುಕ್ಕಿ ಇದೆ, ಸೈಡಲ್ಲಿ ಬರ್ಕೊಳ್ಳಿ. ಇದನ್ನು 9 ಇಂಟು 9 ಬರ್ಕೊಳ್ಳಿ. 9 ಇಂಟು 9 ಅಂದರೆ 81. 9 81. ಎರಡು ಚುಕ್ಕಿ ಇದೆ, ಎರಡು ಡಿಜಿಟ್ ಆದಮೇಲೆ ಚುಕ್ಕಿ ಹಾಕಿ. ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 0.81 ಆಗುತ್ತೆ. ನೋಡಿ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 0.81 ಆಗುತ್ತೆ. ಪ್ಲಸ್ ಇದೆ, ಪ್ಲಸ್ಸು. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 0.1 ಆಗುತ್ತೆ. ಆಯಿತಾ. ಇದು 0.1 ಆಯಿತಾ. ಇವೆರಡನ್ನೂ ಆ್ಯಡ್ ಮಾಡಿ 0.91 ಆಗುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 0.91 ಆಗುತ್ತೆ. ಬೇಕು ಅಂದರೆ ಬರ್ಕೊಂಡು ನೋಡಿ. 0.81 0.1 1 9 1 1 0.91 ಆಯಿತಾ. ಕ್ವಶನ್ ನಂಬರ್ 63ಗೆ ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 63ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 64 ನೋಡಿ. ಕ್ವಶನ್ ನಂಬರ್ 64ಅಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಇದೆ. ಫಸ್ಟ್ ಏನು ಮಾಡಬೇಕು, ಬೊಡಮಾಸ್ ರೂಲು. ಫಸ್ಟ್ ಆಫ್ ಇದೆ, ಆಫ್ ಸಾಲ್ವ್ ಮಾಡಬೇಕು. ಇಲ್ಲಿದೆ ನೋಡಿ ಆಫು. ಫಸ್ಟು ಆಫ್ ಇದೆ, ಆಫ್ ಸಾಲ್ವ್ ಮಾಡಿ. ಆಫ್ ಇದೆ, ಓ ಆಫ್ ಸಾಲ್ವ್ ಮಾಡಿ. ಕನ್ನಡದಲ್ಲಿ
ರಾ ಅಂತ ಬರುತ್ತೆ, ನಾಲ್ಕನೇ ಒಂದರ ಅಂತ ಬರುತ್ತೆ. ಫಸ್ಟ್ ಇದನ್ನು ಸಾಲ್ವ್ ಮಾಡಿ ಆಯಿತಾ. ಒಂದು ಸ್ಟೆಪ್ ಜಾಸ್ತಿ ಆಗಲಿ ಬರ್ಕೋತೀನಿ. 1/4 ಡಿವಿಷನ್ ಇದೆ ಆಯಿತಾ. 1/4 ಇದೆ. 1/4 ಹಾಫ್ ಇರೋ ಜಾಗದಲ್ಲಿ ಇಂಟು ಮಾರ್ಕ್ ಹಾಕ್ಕೊಳ್ಳಿ, ಇದನ್ನು 1/4 ಅಂತ ಬರ್ಕೊಳ್ಳಿ ಅಷ್ಟೇ ಆಯಿತಾ. ಫಸ್ಟ್ ಇದನ್ನು ಸಾಲ್ವ್ ಮಾಡಬೇಕು, ಬ್ರಾಕೆಟ್ ಒಳಗಡೆ ಇರೋದು. ನೆಕ್ಸ್ಟು 1/4 ಇದೆ, ಪ್ಲಸ್ ಇದೆ, ಪ್ಲಸ್ 1/4 ಇದೆ. ನೆಕ್ಸ್ಟ್ ಇದು ಹಾಫ್ ಇದೆಯಲ್ಲ, ಹಾಫಲ್ಲಿ ಇಂಟು ಮಾರ್ಕ್ ಹಾಕ್ಕೊಳ್ಳಿ, ಇದು 1/4. ನೆಕ್ಸ್ಟು 1/4 ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಹಾಕ್ಕೊಳ್ಳಿ, ಮಲ್ಟಿಪ್ಲೈ ಮಾಡಿ 1/16 ಆಗುತ್ತೆ. 1/16 ಆಗುತ್ತೆ. 4 4 16. ನೆಕ್ಸ್ಟು 1/4 ಇದೆ, 1/4 ಬರ್ಕೊಳ್ಳಿ, ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ, ಇದೇನಾಗುತ್ತೆ 1/16 ಆಗುತ್ತೆ ಆಯಿತಾ. 1/16 ಆಗುತ್ತೆ. ನೆಕ್ಸ್ಟು ಇದನ್ನು ಸಪ್ರೇಟಾಗಿ ಸಾಲ್ವ್ ಮಾಡ್ತೀನಿ. ಈ ಪಾರ್ಟ್ ಇದೆಯಲ್ಲ, ಇದನ್ನು ಸಪ್ರೇಟಾಗಿ ಸಾಲ್ವ್ ಮಾಡ್ತೀನಿ, ಮತ್ತು ಇದನ್ನು ಸಪ್ರೇಟಾಗಿ ಸಾಲ್ವ್ ಮಾಡ್ತೀನಿ ಆಯಿತಾ. ನೋಡಿ ಫಸ್ಟ್ ಇದನ್ನು ಸಾಲ್ವ್ ಮಾಡ್ತೀನಿ. 1/4 ಡಿವಿಷನ್ ಸಿಂಬಲ್ ಇದೆ, 1/16 ಇದೆ ಆಯಿತಾ. ಇದನ್ನು ಯಾವ ರೀತಿ ಮಾಡ್ತೀರಾ? 1/4 ಡಿವಿಷನ್ ಇದ್ದರೆ ಸೆಕೆಂಡ್ ಸ್ಟೆಪ್, ಡಿವಿಷನ್ ಇದ್ದರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೋಬೇಕು. ಇದನ್ನು ಪಲ್ಟಿ ಮಾಡ್ತೀನಿ, ಇದೇನಾಗುತ್ತೆ ಪಲ್ಟಿ ಆಗುತ್ತೆ. ಡಿವಿಷನ್ ಸಿಂಬಲ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೋತೀವಿ, ಇದನ್ನು ಪಲ್ಟಿ ಮಾಡ್ತೀವಿ ಆಯಿತಾ. 4 1s 4 4s, ಫೈನಲ್ ಆನ್ಸರ್ ಏನು ಬರುತ್ತೆ? 4 ಬರುತ್ತೆ. ಇದಿಷ್ಟು ಸಾಲ್ವ್ ಮಾಡಿದ್ರೆ ಆನ್ಸರು 4 ಬರುತ್ತೆ ಆಯಿತಾ. ನೆಕ್ಸ್ಟು ಆಗೇನಾಗುತ್ತೆ ಇಲ್ಲಿ ಬರ್ಕೋತೀನಿ ನೋಡಿ, 4 ಡಿವೈಡೆಡ್ ಬೈ ಇದನ್ನು ಇದು ಮಾಡಿ, 16 4s 64 ಆಗುತ್ತೆ. ಇದನ್ನು ಆ್ಯಡ್ ಮಾಡಿ, ಇದನ್ನು ಡೈರೆಕ್ಟ್ ಆ್ಯಡ್ ಮಾಡ್ತೀನಿ ನೋಡಿ, 16 4s 64, 16 4s 64, ಇಲ್ಲಿ 16 ಬರುತ್ತೆ, ಇಲ್ಲಿ 4 ಬರುತ್ತೆ ಆಯಿತಾ. ಇದು ಡಿನಾಮಿನೇಟ್ರಲ್ಲಿ, ಮೇಲ್ಗಡೆ 4 ಇದೆ, 4 ಕೆಳಗಡೆ ಏನಾಗುತ್ತೆ 16 + 4 ಏನಾಗುತ್ತೆ 20 ಆಗುತ್ತೆ, ಇದು 64 ಆಗುತ್ತೆ ಆಯಿತಾ. ನೆಕ್ಸ್ಟ್ ಇದನ್ನು ಅಳಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಇದು 4/1 ಆಗುತ್ತೆ, ಇದು 4/1 ಅಂತ ಬರ್ಕೋಬೋದು ಆಯಿತಾ. ಇದು ಪಲ್ಟಿ ಆಗುತ್ತೆ, ಡಿನಾಮಿನೇಟ್ರಲ್ಲಿ ಇದೆಯಲ್ಲ, ಇದು ಡಿನಾಮಿನೇಟ್ರಲ್ಲಿ ಏನೋ ಫ್ರಾಕ್ಷನ್ ಇದೆ, ಇದು ಪಲ್ಟಿ ಆಗುತ್ತೆ, ಇದೇನಾಗುತ್ತೆ 64/20 ಆಗುತ್ತೆ ಆಯಿತಾ. ಈ ನೋಡಿ 4 1s 4 5s, 4 1s 4 5s, ಏನಾಗುತ್ತೆ ಫೈನಲ್ ಆನ್ಸರು 64/5 ಇರುತ್ತೆ. 64/5 ಇದೆಯಾ? ಅಲ್ಲಿಲ್ಲ, ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಿದ್ದಾರೆ, ಇದನ್ನು ಮಿಕ್ಸ್ಡ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿ. ಎಲ್ಲಿ ಮಾಡ್ತೀರಾ? ಇಲ್ಲಿ ಮಾಡ್ತೀನಿ ನೋಡಿ, ಮಿಕ್ಸ್ಡ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡ್ತೀನಿ. 5 ಇಂದ 64 ಆಯಿತಾ. 5 12s 12 5s 60, 4 ಉಳ್ಕೋತು ಆಯಿತಾ. 12 5s 60, 4 ಉಳ್ಕೋತು. ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಡಿನಾಮಿನೇಟ್ರಲ್ಲಿ ಏನಿದೆ ಅದೇ ಇರುತ್ತೆ. ಡಿನಾಮಿನೇಟರ್ 5 ಇದೆ, 5 ಬರ್ಕೊಳ್ಳಿ ಆಯಿತಾ. ರಿಮೈಂಡರ್ ಇಲ್ಲಿ ಬರ್ಕೊಳ್ಳಿ, ಶೇಷನ ಇಲ್ಲಿ ಬರ್ಕೊಳ್ಳಿ, 12ನ ಇಲ್ಲಿ ಬರ್ಕೊಳ್ಳಿ, 12ನ ಇಲ್ಲಿ ಬರ್ಕೊಳ್ಳಿ, ಇದು ಫೈನಲ್ ಆನ್ಸರ್. 12 × 4/5 ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 64ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 65 ನೋಡಿ. ಕ್ವಶನ್ ನಂಬರ್ 65 ಅಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಇದೆ. ಫಸ್ಟ್ ಏನು ಮಾಡಬೇಕು? ಫಸ್ಟ್ ಹಾಫ್ ಇದೆ ನೋಡಿ, ಹಾಫ್ ಇದನ್ನು ಸಾಲ್ವ್ ಮಾಡಿ. ಫಸ್ಟ್ ಇದನ್ನು ಸಾಲ್ವ್ ಮಾಡಿ ಆಯಿತಾ. ಇದನ್ನು ಬ್ರಾಕೆಟು ಬೇಕಾದ್ರೆ ಈ ಥರನೇ ಬರ್ಕೊಳ್ಳಿ, ಸ್ಕ್ವೇರ್ ಬ್ರಾಕೆಟ್ ಥರ ಬರ್ಕೊಳ್ಳಿ ಆಯಿತಾ. ಫಸ್ಟ್ ಇದನ್ನು ಸಾಲ್ವ್ ಮಾಡಿ. ಹೆಂಗೆ ಮಾಡ್ತೀರಾ ನೋಡಿ, 6.4 ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಹಾಕ್ಕೊಳ್ಳಿ, 0.8 × 5 ಆಯಿತಾ. ಬರ್ಕೊಂಡು ಸಾಲ್ವ್ ಮಾಡಿ, ಪ್ಲಸ್ ಆಯಿತಾ. ಇದನ್ನು ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ಬೋದು, 6 3 18 ಆಗುತ್ತೆ. 0.6 × 0.3 ಅಂದರೆ 6 3 18 ಆಗುತ್ತೆ. ಇಲ್ಲೊಂದು ಚುಕ್ಕಿ, ಇಲ್ಲೊಂದು ಚುಕ್ಕಿ, ಸೊ ಇಲ್ಲಿ ಹಾಕೋಬೋದು 0.18 ಆಯಿತಾ. ಲಾಸ್ಟ್ ಟೈಮ್ ಎಲ್ಲ ಮಾಡಿಸಿದ್ದೀನಿ, ಆ ಪ್ರೊಸೀಜರ್ನ ಫಾಲೋ ಮಾಡಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೇನು ಬರುತ್ತೆ? 0.18 ಬರುತ್ತೆ ಆಯಿತಾ. ಇದಿಷ್ಟು ಸಿಂಪ್ಲಿಫೈ ಮಾಡಿದ್ರೆ 0.18 ಬರುತ್ತೆ. 6 3 18, ಇಲ್ಲೊಂದು ಚುಕ್ಕಿ, ಇಲ್ಲೊಂದು ಚುಕ್ಕಿ, 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಹಾಕಿ ಆಯಿತಾ. -0.4 ಆಯಿತಾ. ಬ್ರಾಕೆಟ್ ಏನು ಬೇಕಾಗಿಲ್ಲ. ನೆಕ್ಸ್ಟು 8 5 40,
6.4 ಡಿವಿಷನ್ ಸಿಂಬಲ್ ಆಯಿತಾ. 8 5 40, 8 5 ನೋಡಿ 0.8 ಇಂಟು 5, 8 5 40 ಆಯಿತಾ. 1 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ, 1 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ, ಚುಕ್ಕಿ ಇಲ್ಲಿ ಬರುತ್ತೆ. ಸೊ ಇದು ಏನಾಗುತ್ತೆ 4 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡೋರೆ 4 ಆಗುತ್ತೆ ಅಷ್ಟೇ ಆಯಿತಾ. ಇದಿಷ್ಟು ಸಿಂಪ್ಲಿಫೈ ಮಾಡೋರೆ 4 ಆಗುತ್ತೆ. ಪ್ಲಸ್ ಇದೆ, ಪ್ಲಸ್ ಹಾಕ್ಕೊಳ್ಳಿ. 0.18 ಮೈನಸ್ 0.4 ಆಯಿತಾ. ನೆಕ್ಸ್ಟ್ ಏನು ಮಾಡ್ತೀರಾ, ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡಬೇಕು ಆಯಿತಾ. 6.4/4 ನೋಡಿ, 6.4/4 ಇದೆ ಆಯಿತಾ. ಒಂದು ಚುಕ್ಕಿ ಇದೆ, ಒಂದು ಚುಕ್ಕಿನ ತೆಗೆದು ಸೈಡ್ಗೆ ಹಾಕಿ. ಇದೇನಾಗುತ್ತೆ 64/4 ಆಗುತ್ತೆ. ಇದು 4 1 4, ನೆಕ್ಸ್ಟು 4 6 4 6 16 ಅಥವಾ 16 4 64 ಆಗುತ್ತೆ. 4 1 4 24 ಆಗುತ್ತೆ, 4 6 24 ಅಥವಾ 16 4 64 ಆಗುತ್ತೆ ಆಯಿತಾ. ಫೈನಲ್ ಆನ್ಸರ್ ಏನು ಬರುತ್ತೆ 16 ಆಗುತ್ತೆ. ಇಲ್ಲಿ ನೋಡಿ ಒಂದು ಚುಕ್ಕಿ ಇದೆ, ಒಂದು ಚುಕ್ಕಿ ಇದ್ರೆ ಇದೇನಾಗುತ್ತೆ 1.6 ಆಗುತ್ತೆ. ಚುಕ್ಕಿ ಮರಿಬಾರ್ದು, ಚುಕ್ಕಿನ ಹಾಕಿ 1.6 ಆಗುತ್ತೆ. ಸೊ ಇದಿಷ್ಟು ಸಿಂಪ್ಲಿಫೈ ಮಾಡೋರು ಏನಾಗುತ್ತೆ 1.6 ಆಗುತ್ತೆ ಪ್ಲಸ್ 0.18 ಮೈನಸ್ 0.4 ಆಯಿತಾ. ಇದನ್ನೇ ಏನಾರ ಗೈಡ್ ಏನಾರು ತೆಗೆದು ನೋಡಿದ್ರೆ ಅಲ್ಲಿ ಗೈಡ್ ಇದೆ. ಈ ಕ್ವಶನ್ನ ಯಾವ ರೀತಿ ಸಾಲ್ವ್ ಮಾಡಿಸಿದ್ದಾನೆ ಅಂದರೆ, ಇದನ್ನು ಫ್ರ್ಯಾಕ್ಷನ್ ಮಾಡಿ ಕಾಂಪ್ಲಿಕೇಟೆಡ್ ಮಾಡಿ ಗೊಬ್ಬರ ಮಾಡಾಕ್ಬಿಟ್ಟಿದ್ದಾನೆ ಆಯಿತಾ. ಕ್ವಶನ್ ನೋಡಿದ್ರೆ, ಆ ಸೊಲ್ಯೂಷನ್ ನೋಡಿದ್ರೆ ಯಾರು ಟಚ್ ಮಾಡಬಾರ್ದು, ಆ ರೀತಿ ಸೊಲ್ಯೂಷನ್ ಕೊಟ್ಟಿದ್ದಾನೆ. ಯಾವುದರಲ್ಲಿ ಈ ನ್ಯಾಷನಲ್ ಲೆವೆಲ್ ಟಾಪ್ 2 ಪಬ್ಲಿಕೇಶನಲ್ಲಿ ಆ ಪ್ರೊಸೀಜರ್ ಫಾಲೋ ಮಾಡಿದ್ದಾನೆ. ಸೊ ಇದು ಸಿಂಪ್ಲೆಸ್ಟ್ ಆಗಿದೆ, ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಈ ಮೆಥಡ್ಸ್ ಸಿಂಪ್ಲೆಸ್ಟ್ ಆಗಿದೆ. 1.6 ನೋಡಿ, 1.6 ಇದು 0.18 ಎರಡನ್ನೂ ಆ್ಯಡ್ ಮಾಡಿ. 8 6 + 1 7 ಇದು 1.78 ಆಗುತ್ತೆ. 8 6 1 7 ಇದು 1.78 ಆಗುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 1.78 ಆಗುತ್ತೆ ಮೈನಸ್ 0.4. 0.4 ಕಳೆದ್ರೆ ಎಷ್ಟಾಗುತ್ತೆ 1.38 ಆಗುತ್ತೆ. 1.38 ಆಗುತ್ತೆ ಆಯಿತಾ. 1.38 ಆಗುತ್ತೆ. ಬೇಕಂದರೆ ಸೈಡಲ್ಲಿ ಮಾಡಿ. 1.78ಅಲ್ಲಿ 0.4ನ ಮೈನಸ್ ಮಾಡಿ. ಮೈನಸ್ ಮಾಡಿದ್ರೆ ಏನಾಗುತ್ತೆ 8 3 1 1.38 1.38 ಬರುತ್ತೆ. ಆಪ್ಷನ್ ಬರುತ್ತೆ. ಕ್ವಶನ್ ನಂಬರ್ 65ಗೆ ಆಪ್ಷನ್ನು ಎ ಬರುತ್ತೆ ಆಯಿತಾ. ಇದೇ ಪ್ರಾಬ್ಲಮ್ನ ಅಲ್ಲೊಂದು ಗೈಡ್ ಇದೆ ನೋಡಿ, ನ್ಯಾಷನಲ್ ಲೆವೆಲಲ್ಲಿ ಬೆಸ್ಟ್ 2 ಪಬ್ಲಿಕೇಶನ್ ಅಂತ ಒಂದೆರಡು ಗೈಡ್ ಸಿಗುತ್ತೆ ನಿಮಗೆ. ಅದೇನ ತೆಗೆದುಬಿಟ್ಟು ಇದ್ರ ಸೊಲ್ಯೂಷನ್ ನೋಡಿದ್ರೆ ಕಾಂಪ್ಲಿಕೇಟೆಡ್ ಮಾಡೋಕ್ಕಿದೆ ನಾನು ಆಯಿತಾ. ಡೆಸಿಮಲಲ್ಲಿರೋದನ್ನ ಫ್ರಾಕ್ಷನ್ ಕನ್ವರ್ಟ್ ಮಾಡಿದ್ದೇನೆ, ಪುನಃ ಫ್ರಾಕ್ಷನ್ ಕನ್ವರ್ಟ್ ಮಾಡಿಬಿಟ್ಟು ಪುನಃ ಡೆಸಿಮಲ್ ಕನ್ವರ್ಟ್ ಮಾಡಿದ್ದಾನೆ ಆಯಿತಾ. ಇಷ್ಟುದ್ದೇ ಬರುತ್ತೆ, ಹರಿಕತೆ ಥರ ಮಾಡಿದ್ದಾನೆ. ನೀವು 4ನೇ ಕ್ಲಾಸು 5ನೇ ಕ್ಲಾಸ್ ಮಕ್ಕಳು ಏನಾರು ಆ ಪ್ರೊಸೀಜರ್ನ ನೋಡಿದ್ರೆ 1 ಸ್ಟೆಪ್ 2 ಸ್ಟೆಪ್ ಸಾಲ್ವ್ ಮಾಡಿಬಿಟ್ಟು ಆಮೇಲೆ ಟಾಟಾ ಬೈ ಬೈ ಹೇಳ್ತೀರಾ ಆಯಿತಾ. ಅದಕ್ಕಿಂತ ಇದು ಬೆಸ್ಟ್ ಇದೆ, ಸಿಂಪ್ಲೆಸ್ಟ್ ಆಗಿದೆ. ಇದನ್ನು ಜಸ್ಟ್ ಫಾಲೋ ಮಾಡಿ ಆಯಿತಾ. ಆಲ್ಮೋಸ್ಟ್ ಎಲ್ಲ ಸಿಂಪ್ಲೆಸ್ಟ್ ಫಾರ್ಮೆಟ್ನೇ ನಾನು ಯೂಸ್ ಮಾಡಿರೋದು. ಜಸ್ಟ್ ಇದನ್ನು ಫಾಲೋ ಮಾಡಿ. ಕ್ವಶನ್ ನಂಬರ್ 65ಗೆ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ. ಕ್ವಶನ್ ನಂಬರ್ 66 ನೋಡಿ. ಕ್ವಶನ್ ನಂಬರ್ 66ಅಲ್ಲಿ ಈ ರೀತಿ ಎಕ್ಸ್ಪ್ರೆಷನ್ ಇದೆ. ಫಸ್ಟ್ ಏನು ಮಾಡಬೇಕು, ಫಸ್ಟ್ ಮಿಕ್ಸ್ಡ್ ಫ್ರಾಕ್ಷನ್ನ ಕನ್ವರ್ಟ್ ಮಾಡಬೇಕು, ಮಿಶ್ರ ಭಿನ್ನರಾಶಿನ ಚೇಂಜ್ ಮಾಡಬೇಕು. ಇಲ್ಲಿ ನೋಡಿದೆ ಆಯಿತಾ. ಡಿನಾಮಿನೇಟರ್ 2 ಇದೆ, 2 ಬರ್ಕೊಂಡಿದ್ದೀನಿ. 7 2 14, 7 2 14, 14 + 1 15. ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ. ನೆಕ್ಸ್ಟು ಡಿನಾಮಿನೇಟರ್ 4 ಇದೆ, 4 ಬರ್ಕೊಳ್ಳಿ. ಡಿನಾಮಿನೇಟರ್ 4 ಇದೆ, 4 ಬರ್ಕೊಳ್ಳಿ. 4 2 8, 4 2 8, 8 + 1 9. 4 ಇದೆ, 4 2 8, 4 2 8, 8 + 1 9 ಆಯಿತಾ. ಪುನಃ ಇದು ಡಿನಾಮಿನೇಟರ್ 4 ಇದೆ, 4 ಬರ್ಕೊಳ್ಳಿ. 4 ಇದೆ, 4 ಬರ್ಕೊಳ್ಳಿ. 4 1 4, 4 + 1 5 ಮೈನಸ್ 1/2 ಆಯಿತಾ. ನೆಕ್ಸ್ಟು 2 ಇದೆ, 2 ಬರ್ಕೊಳ್ಳಿ. ನೆಕ್ಸ್ಟು 2 1 2, 2 + 1 3 ಮೈನಸ್ 1/3. ಫಸ್ಟ್ ಮಿಕ್ಸ್ಡ್ ಫ್ರಾಕ್ಷನ್ನ ಕನ್ವರ್ಟ್ ಮಾಡಿ ಆಯಿತಾ. ಫಸ್ಟ್ ಮಿಕ್ಸ್ಡ್ ಫ್ರಾಕ್ಷನ್ನ ಕನ್ವರ್ಟ್ ಮಾಡಿ, ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಇನ್ನರ್ ಬ್ರಾಕೆಟ್ ಇದನ್ನು ಸಾಲ್ವ್ ಮಾಡಿ ಆಯಿತಾ. ಇದನ್ನು ಸೈಡಲ್ಲಿ ಬರ್ಕೊಂಡು ಸಾಲ್ವ್ ಮಾಡೋಣ. ಸೈಡಲ್ಲಿ ಬರ್ಕೊಂಡು ಸಾಲ್ವ್ ಮಾಡಿದ್ರೆ ಅರ್ಧ ಬರ್ಡನ್ ಕಡಿಮೆ ಆಗುತ್ತೆ, ಲೋಡ್ ಕಡಿಮೆ ಆಗುತ್ತೆ ನೋಡಿ. 3/2 ಮೈನಸ್ 1/3. ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಆಯಿತಾ.
ಅಥವಾ ಡಿನಾಮಿನೇಟರ್ ಸೇಮು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಎಲ್ಲ ಒಂದೇನೆ, ಆಯಿತಾ. ನೋಡಿ 2 3 6, ಮೈನಸ್ ಇದೆ ಮೈನಸ್ ಹಾಕೊಳ್ಳಿ, 3 3 9, 2 1 2, 9ಅಲ್ಲಿ 2 ಅಂದರೆ 7/6 ಆಗುತ್ತೆ. 9 - 2 ಅಂದರೆ 7/6 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 7/6 ಆಗುತ್ತೆ. 15/2 ಮೈನಸ್ 9/4, ಡಿವಿಷನ್ ಸಿಂಬಲ್ ಇದೆ, ಆಯಿತಾ. 5/4 ಮೈನಸ್ 1/2, 1/2 ಬರ್ಕೊಂಡಿದ್ದೀನಿ, ಆಯಿತಾ. 1/2 ಬರ್ಕೊಂಡಿದ್ದೀನಿ. ಈ ಜಾಗದಲ್ಲಿ ಇಂಟು ಮಾರ್ಕ್ ಹಾಕಿ ಇದನ್ನು ಸಿಂಪ್ಲಿಫೈ ಮಾಡಿದ್ದೀನಿ. ಇದಿಷ್ಟು ಸಿಂಪ್ಲಿಫೈ ಆಗಿದೆ, 7/6 ಬರುತ್ತೆ. ಏನಾಗುತ್ತೆ 7/6 ಬರುತ್ತೆ, 7/6, ಆಯಿತಾ. ಫ್ಲವರ್ ಬ್ರಾಕೆಟ್ನ ಕ್ಲೋಸ್ ಮಾಡಿ ಇಲ್ಲಿ ಬರ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಬ್ರಾಕೆಟು ಇನ್ನೊಂದು ಬ್ರಾಕೆಟ್ ಬರಬೇಕಿಲ್ಲಿ, ಇಲ್ಲಿ ಇನ್ನೊಂದು ಬ್ರಾಕೆಟ್ ಬರೆಯೋದನ್ನ ಮಿಸ್ ಮಾಡ್ಕೊಂಡಿದೆ. ಈ ಬ್ರಾಕೆಟ್ ಇರಬೇಕಿಲ್ಲಿ, ಆಯಿತಾ. ಇವೆರಡು ಬ್ರಾಕೆಟ್ ಡಮರ್ ಆಗಿದೆ, ಈ ಬ್ರಾಕೆಟ್ ಡಮರ್ ಆಗಿದೆ, ಫ್ಲವರ್ ಬ್ರಾಕೆಟ್ ಉಳ್ಕೊಂಡಿದೆ. ನೆಕ್ಸ್ಟ್ ಏನು ಮಾಡಿ, ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 15/2 ಮೈನಸ್ 9/4, ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಸಿಂಬಲ್ ಬರ್ಕೊಳ್ಳಿ. ನೆಕ್ಸ್ಟ್ 5/4 ಇದೇನಾಗುತ್ತೆ, ಮೈನಸ್ ಇದೆ ಮೈನಸ್ ಬರ್ಕೊಳ್ಳಿ. 7 ಇದೆ 7, 6 2 12, 6 2 12 ಬರ್ಕೊಳ್ಳಿ. 6 1 12, ಆಯಿತಾ. ನೆಕ್ಸ್ಟ್ ಏನು ಮಾಡ್ತೀರಾ, ನೆಕ್ಸ್ಟ್ ಅಷ್ಟೇ ಇದನ್ನು ಸಿಂಪ್ಲಿಫೈ ಮಾಡಿ. ಇದನ್ನು ಸೈಡಲ್ಲಿ ಬರ್ಕೊಂಡು ಸಿಂಪ್ಲಿಫೈ ಮಾಡಿ. ಹೆಂಗೆ ಬರ್ಕೊಳ್ತೀರಾ ನೋಡಿ, 5/4 ಮೈನಸ್ 7/12, ಆಯಿತಾ. ಡಿನಾಮಿನೇಟರ್ ಸೇಮ್ ಮಾಡ್ಕೊಳ್ಳಿ. ಡಿನಾಮಿನೇಟರ್ ಹೆಂಗೆ ಸೇಮ್ ಮಾಡ್ಕೊತೀರಾ ನೋಡಿ, 4 ಇದೆ, 4 3 12, ಆಯಿತಾ. 5/4 ಬರ್ಕೊಳ್ಳಿ, 5/4 ಬರ್ಕೊಳ್ಳಿ. 4 3 12, ಡಿನಾಮಿನೇಟರ್ ಸೇಮ್ ಆಯಿತು, ಆಯಿತಾ. ಇಲ್ಲೂ 3 ಇಂದ ಮಲ್ಟಿಪ್ಲೈ ಮಾಡಿ. ಏನಕ್ಕೆ ಇಷ್ಟೊಂದು ಫಾಸ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಈ ಥರದ್ದು 108 ಲೆಕ್ಕನ ಸಾಲ್ವ್ ಮಾಡಿಸಿದ್ದೀನಿ, ಆಯಿತಾ. ಅದಕ್ಕೋಸ್ಕರ ಸಾಲ್ವ್ ಮಾಡಿಸ್ತಾ ಇರೋದು. ನೆಕ್ಸ್ಟ್ ಡಿನಾಮಿನೇಟರ್ ಸೇಮ್ ಇದೆ, 4 3 12 ಮೈನಸ್ 5 3 15, 5 3 15, ಆ ಕಡೆ 7 ಇದೆ, ಆಯಿತಾ. 15ಅಲ್ಲಿ 7 ಕಳೆದ್ರೆ ಎಷ್ಟಾಗುತ್ತೆ, 15ಅಲ್ಲಿ 5 8/12 ಆಗುತ್ತೆ, 8/12 ಆಗುತ್ತೆ. ಪುನಃ 5 ಹೋಗುತ್ತೆ 2 8/12 ಆಗುತ್ತೆ. ಪುನಃ 4 2s 4 3s, ಆಯಿತಾ. 2/3 ಬರುತ್ತೆ. 4 2s 8, 4 3s. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2/3 ಬರುತ್ತೆ, ಆಯಿತಾ. ಇದನ್ನ ಇಷ್ಟು ಸಿಂಪ್ಲಿಫೈ ಮಾಡಿದ್ರೆ 2/3 ಬರುತ್ತೆ. ಬರ್ಕೋತೀನಿ ನೋಡಿ, 15/2 ಮೈನಸ್ 9/4, ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಸಿಂಬಲ್ ಹಾಕೊಳ್ಳಿ. ಇದಿಷ್ಟು ಸಿಂಪ್ಲಿಫೈ ಮಾಡಿದ್ರೆ 2/3 ಬರುತ್ತೆ, ಆಯಿತಾ. ನೆಕ್ಸ್ಟ್ ಸ್ಟೆಪ್ಪು ಗೊತ್ತಲ್ಲ ಮಾಡೋದು. 15/2 ಇದೆ, ಮೈನಸ್ ಇದೆ, ಇದು 9/4 ಆಗುತ್ತೆ. ಡಿವಿಷನ್ ಇದೆ, ಡಿವಿಷನ್ ಸಿಂಬಲ್ ಇದ್ದರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಂಡು ಇದನ್ನು ಪಲ್ಟಿ ಮಾಡಿ. ಇದೇನಾಗುತ್ತೆ 3/2 ಆಗುತ್ತೆ, 3/2 ಆಗುತ್ತೆ, ಆಯಿತಾ. ಈಗ ಮಾಡ್ಬೋದಾ, ಸಾಲ್ವ್ ಮಾಡ್ಬೋದಾ, ಆಯಿತಾ. ಜಸ್ಟ್ ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ ಆ ಕಡೆ ಬರೀತೀನಿ. ಮೋಸ್ಟ್ಲಿ ಒಂಚೂರು ಉದ್ದ ಆಯ್ತು ಅನ್ಕೋತೀನಿ, ಸೊ ಇಲ್ಲಿ ಬರ್ಕೋತೀನಿ. ನೋಡಿ 15/2 ಇದೆ, 15/2 ಇದೆ, ಆಯಿತಾ. ಮೈನಸ್ ಇದೆ, ಮೈನಸ್ ಬರ್ಕೋತೀನಿ. ಪುನಃ 9 1 9, 9 2 18, 9 3 27, 9 3s 27, 9 3s 27 ಡಿವೈಡೆಡ್ ಬೈ 4 2s 8, 4 2s 8, ಆಯಿತಾ. ನೆಕ್ಸ್ಟ್ ಇದು ಅಷ್ಟೇ, ಡಿನಾಮಿನೇಟರ್ನ ಸೇಮ್ ಮಾಡ್ಕೊಳ್ಳಿ, ಸಿಂಪ್ಲಿಫೈ ಮಾಡಿ. ಡಿನಾಮಿನೇಟರ್ನ ಸೇಮ್ ಮಾಡ್ಕೊಳ್ಳಿ. 15/2 ಅಂತ ಬರ್ಕೊಂಡಿದ್ದೀನಿ, ಮೈನಸ್ 27/8 ಅಂತ ಬರ್ಕೊಂಡಿದ್ದೀನಿ. 2 4s 8, 2 4s 8 ಬರುತ್ತೆ. ಮೇಲ್ಗಡೆನೂ 4 ಇಂದ ಮಲ್ಟಿಪ್ಲೈ ಮಾಡಿ, ಆಯಿತಾ. ಡಿನಾಮಿನೇಟರ್ ಸೇಮ್ ಬರುತ್ತೆ, 8, ಮೈನಸ್ ಇದೆ ಮೈನಸ್ ಹಾಕೊಳ್ಳಿ, 27 ಇದೆ 27 ಹಾಕೊಳ್ಳಿ. 15 4s ಎಷ್ಟಾಗುತ್ತೆ, 15 4s
30 45 15 4 60, 15 11 30 45 15 4 60 ಆಗುತ್ತೆ. 60ಲಿ 27 ಕಳೆದ್ರೆ ಎಷ್ಟಾಗುತ್ತೆ? 60ಲಿ 27 ಕಳೆದ್ರೆ 33 ಡಿವೈಡೆಡ್ ಬೈ 8 ಆಗುತ್ತೆ. 33/8 ಇದೆಯಾ? ಇಲ್ಲ, ಅಲ್ಲೇನಾಗಿದೆ, ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಿದ್ದಾನೆ. ಯಾವ ರೀತಿ ಮಾಡ್ತೀರಾ? ಇಲ್ಲಿ ಮಾಡ್ತೀನಿ ನೋಡಿ, 8 ಇಂದ 33 ಆಯ್ತಾ. 8 4 32, 8 4 8 1 8 8 2 16 8 3 ಬಂದಾಗ 8 4 32 ಒಂದು ಉಳಿತು ಆಯ್ತಾ. ಕನ್ವರ್ಟ್ ಮಾಡಿ ಏನು ಬರ್ತಾ ಇದು? ಡಿನಾಮಿನೇಟರ್ ಏನು ಬರುತ್ತೆ? 8 ಇದೆ, ರಿಮೈಂಡರ್ 1 ಇದೆ, ಕೋಶೆಂಟ್ ಅಂದ್ರೆ ಭಾಗಲಬ್ಧ 4 ಇದೆ. ಫೈನಲ್ ಆನ್ಸರ್ ಏನು ಬರುತ್ತೆ? 4 × 1/8, 4 × 1/8 ಆಪ್ಷನ್ ಬರುತ್ತೆ, ಆಪ್ಷನ್ ಸಿ ಬರುತ್ತೆ. ನೋಡ್ದಾ ಎಷ್ಟುದ್ದ ಇದೆ ಲೆಕ್ಕ ಆಯ್ತಾ. ನಾವೆಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊ ಬಂದಿದ್ವಿ ಆಯ್ತಾ. ನೀವು ಈ ಥರ ಲೆಕ್ಕಗಳು ಮಾಡ್ತಾ ಇದ್ದೀರಾ ಅಂದರೆ 4ನೇ ಕ್ಲಾಸ್ ಮಕ್ಕಳು ಅಥವಾ 5ನೇ ಕ್ಲಾಸ್ ಇಲ್ಲ ಈ ಥರ ಲೆಕ್ಕಗಳು ಮಾಡ್ತಾ ಇದ್ದೀರಾ ಅಂದರೆ ನೀವು ಪುನಃ ನಿಮ್ಮ ಸ್ಕೂಲ್ಗೆ ಹೋಗ್ಬಿಟ್ಟು, ಪ್ರೈವೇಟ್ ಸ್ಕೂಲರ್ ಆಗಿರ್ಬೋದು, ಗೌರ್ಮೆಂಟ್ ಸ್ಕೂಲರ್ ಆಗಿರ್ಬೋದು, ನಿಮ್ಮ ಸ್ಕೂಲ್ಗೆ ಹೋಗ್ಬಿಟ್ಟು ಮ್ಯಾಥಮೆಟಿಕ್ಸ್ ಪಾಠ ಮಾಡ್ಬೋದು. ಆ ಲೆವೆಲ್ಗೆ ಇಂಪ್ರೂವ್ ಆಗಿರ್ತೀರಾ ಆಯ್ತಾ. ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ, ಟೀಚರ್ ಥರ ಪ್ರಾಕ್ಟೀಸ್ ಮಾಡಿ ಆಯ್ತಾ. ನಾನೆಲ್ಲ ನೋಡ್ಕೋದಂತೆ ಪ್ರಾಕ್ಟೀಸ್ ಮಾಡಬೇಕು ಆಯ್ತಾ. ಆ ಕಡೆ ಈ ಕಡೆ ನೋಡ್ಕೋದಂತೆ ಪ್ರಾಕ್ಟೀಸ್ ಮಾಡಬೇಕು. ಕ್ವಶನ್ ಬರ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆ ಥರ ಪ್ರಾಕ್ಟೀಸ್ ಮಾಡಿದ್ರೆ ನೀವು ವಾಪಸ್ಸು ನಿಮ್ಮ ಸ್ಕೂಲ್ಗೆ ಹೋಗ್ಬಿಟ್ಟು ಮೇಡಮ್ಗೆ ಹೇಳಿ, ಟೀಚರ್ಗೆ ಹೇಳಿ, ಮೇಡಮ್ ನೀವು ಕೂತ್ಕೊಳ್ಳಿ, ಕ್ವಶನ್ ಬರ್ಬಿಟ್ಟು ದಯವಿಟ್ಟು ಕೂತ್ಕೊಳ್ಳಿ ಅಂತ ಕೂರಿಸ್ಬಿಟ್ಟು ನೀವು ಲೆಕ್ಕನ ಸಾಲ್ವ್ ಮಾಡಬೇಕು ಆಯ್ತಾ. ಕ್ವಶನ್ ನಂಬರ್ 66ಗೆ ಆಪ್ಷನ್ ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 67 ನೋಡಿ. ಕ್ವಶನ್ ನಂಬರ್ 67ಅಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಇದೆ. ಫಸ್ಟ್ ಏನು ಮಾಡಬೇಕು? ಫಸ್ಟ್ ನೋಡಿ ಆಫ್ ಇದೆ, ಆಫ್ ಎಲ್ಲಿದೆ? ಆಸ್ ಪರ್ ಬುಡ್ಮಾಸ್ ರೂಲು ಫಸ್ಟ್ ಇದನ್ನು ಸಾಲ್ವ್ ಮಾಡಿ. ಇಲ್ಲೊಂದಿದೆ, ಇದನ್ನು ಸಾಲ್ವ್ ಮಾಡಿ ಆಯಿತಾ. ಬರ್ಕೊಳ್ಳಿ. 16 ಡಿವಿಷನ್ ಸಿಂಬಲ್ ಇದೆ, 4 ಇಂಟು ಬ್ರಾಕೆಟ್ ಚೇಂಜ್ ಮಾಡ್ಕೋತೀನಿ ನಾನು, 4/3 ಆಫ್ ಇದೆ, ಇಂಟು ಮಾಡ್ಕೊಳ್ಳಿ, ಇದು 9/8 ಆಯಿತಾ. ನೆಕ್ಸ್ಟ್ ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಸಿಂಬಲ್ಲು ನಾನೇ ಎಕ್ಸ್ಟ್ರಾ ಬ್ರಾಕೆಟ್ ಹಾಕೋತೀನಿ, ಯಾಕಂದರೆ ನನ್ನ ಸೇಫ್ಟಿಗೆ ಕನ್ಫ್ಯೂಸ್ ಆಗಬಾರ್ದು ನಾನು, ಅದಕ್ಕೋಸ್ಕರ ನನ್ನ ಸೇಫ್ಟಿಗೆ ನಾನೇ ಬ್ರಾಕೆಟ್ ಹಾಕೋತಾ ಇದ್ದೀನಿ. 3/4 ಆಫ್ ಇದೆ, ಇಂಟು 2/3 ಆಯಿತಾ. ಹೇಳೋದಲ್ಲ, ಕನ್ನಡದಲ್ಲಿ ಏನಿರುತ್ತೆ? ರಾ ಅಂತ ಕೊಟ್ಟಿರ್ತಾನೆ ಆಯಿತಾ. 4/3 ರಾ, 3/4 ರಾ ಅಂತ ಕೊಟ್ಟಿರ್ತಾನೆ. ಆ ಜಾಗದಲ್ಲಿ ಇಂಟು ಮಾರ್ಕ್ ಹಾಕೊಳ್ಳಿ ಆಯಿತಾ. ನೆಕ್ಸ್ಟ್ ನೋಡಿ ಆಗುತ್ತಾ ಸಿಂಪ್ಲಿಫೈ ಮಾಡೋಕ್ಕೆ? 16 ಡಿವಿಷನ್ ಸಿಂಬಲ್ ಇದೆ, 4 ಇಂಟು ಬ್ರಾಕೆಟ್, 4 1s 4 2s, 3 1s 3 3s, 4 1s 4 2s, 3 1s 3 3s. ಏನು ಬರುತ್ತೆ? ಮೇಲ್ಗಡೆ 3 ಇದೆ, ಕೆಳಗಡೆ 2 ಬರುತ್ತೆ, ಮೇಲ್ಗಡೆ 3 ಕೆಳಗಡೆ 2 ಬರುತ್ತೆ ಆಯಿತಾ. ನೆಕ್ಸ್ಟು ಡಿವಿಷನ್ ಸಿಂಬಲ್ ಇದೆ, ಇದು ಅಷ್ಟೇ, 3 3 ಡಮಾರ್ ಆಗುತ್ತೆ, 2 1s 2 2s, ಇದೇನಾಗುತ್ತೆ? 1/2 ಬರುತ್ತೆ ಅಷ್ಟೇ. ನೆಕ್ಸ್ಟ್ ನೋಡಿ ಎಷ್ಟು ನನಗೆ ಖುಷಿ ಆಗ್ತಾ ಇದೆ ಆಯಿತಾ. ಬರ್ಡನ್ ಕಡಿಮೆ ಆಗ್ತಾ ಇದ್ದಂಗೆ ಖುಷಿ ಜಾಸ್ತಿ ಆಗುತ್ತೆ. 3/2 ಆಯಿತಾ. ಡಿವಿಷನ್ ಸಿಂಬಲ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೋಬೇಕು, ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಇದನ್ನು ಪಲ್ಟಿ ಮಾಡಿ, 2/1 ಆಯಿತಾ. ನೋಡಿ 2 2 ಡಮಾರ್ ಆಗುತ್ತೆ. 16 ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಹಾಕೊಳ್ಳಿ, 4 ಇದೆ, 4 ಬರ್ಕೊಳ್ಳಿ, ಇಂಟು 2 2 ಕ್ಯಾನ್ಸಲ್ ಆಗುತ್ತೆ, ಬರೀ 3 ಮಾತ್ರ ಉಳ್ಕೊಳ್ಳುತ್ತೆ ಆಯಿತಾ. 3 ಮಾತ್ರ ಉಳ್ಕೊಳ್ಳೋದು. ಇಲ್ಲಿ ಕೇರ್ಫುಲ್ ಆಗಿ ನೋಡಿ, 4 3s 12 ಅಂತ ಮಲ್ಟಿಪ್ಲೈ ಮಾಡ್ಬಿಟ್ಟಿದ್ದೀರಾ ಖುಷಿಯಿಂದ ಸಿಕ್ತು ಅಂದ್ಬಿಟ್ಟು. 4 3s 12 ಅದಲ್ಲ, ಬೊಡಮಾಸ್ ರೂಲ್ನ ಫಾಲೋ ಮಾಡಿ, ಜಸ್ಟ್ ರೂಲ್ನ ಫಾಲೋ ಮಾಡಿ ಆಯಿತಾ. ಏನಿದೆ? ಫಸ್ಟ್ ಡಿವಿಷನ್ ಮಾಡೋಕೆ ನೋಡಿ, ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ ಆಯಿತಾ. ಫಸ್ಟ್ ಏನು ಮಾಡಬೇಕು? ಡಿವಿಷನ್ ಮಾಡಬೇಕು, ಫಸ್ಟ್ ಡಿವಿಷನ್ ಮಾಡಬೇಕು ಆಯಿತಾ. 16/4 ಅಂದರೆ ಎಷ್ಟು? 16/4 ಅಂದರೆ 4 1s 4 4s. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? 4 ಆಗುತ್ತೆ, ಇಂಟು 3, 4 3s ಏನಾಗುತ್ತೆ? 12 ಬರುತ್ತೆ. ಈ ರೀತಿ ಮಾಡಬೇಕು ಆಯಿತಾ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ ಆಯಿತಾ. ಇದೊಂಥರ ಭಗವದ್ಗೀತೆ ಇದ್ದಂಗೆ, ಬೊಡಮಾಸ್ ರೂಲು ಒಂಥರ ಭಗವದ್ಗೀತೆ ಇದ್ದಂಗೆ, ಜಸ್ಟ್ ಅದನ್ನು ಫಾಲೋ ಮಾಡಿ. ಫಾಲೋ ಮಾಡಿದ್ರೆ ನೀವು ಟ್ರ್ಯಾಕ್ ತಪ್ಪಲ್ಲ ಆಯಿತಾ. ಇಲ್ಲಿ ನೋಡಿ, ನಮ್ಗನ್ಸುತ್ತೆ ಬಂದ ತಕ್ಷಣ ಮಲ್ಟಿಪ್ಲೈ ಮಾಡಬೇಡ ಅಂತ, ಇಲ್ಲ, ಜಸ್ಟ್ ಬೊಡಮಾಸ್ ರೂಲ್ನ ಫಾಲೋ ಮಾಡಿ. ಜಸ್ಟ್ ರೂಲ್ಸು ರೆಗ್ಯುಲೇಷನ್ ಫಾಲೋ ಮಾಡಿದ್ರೆ ಈ ರೀತಿ ನಾವು ಫೈನಲ್ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು ಆಯಿತಾ. ಕ್ವಶನ್ ನಂಬರ್ 67 ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 68 ನೋಡಿ. ಕ್ವಶನ್ ನಂಬರ್ 68ಅಲ್ಲಿ ಈ ರೀತಿ ಎಕ್ಸ್ಪ್ರೆಷನ್ ಇದೆ. ಫಸ್ಟ್ ಏನು ಮಾಡಬೇಕು? ಫಸ್ಟು ಆಸ್ ಪರ್ ಬೊಡಮಾಸ್ ರೂಲು ಫಸ್ಟು ಇದನ್ನು ಸಾಲ್ವ್ ಮಾಡಬೇಕು ಆಯಿತಾ.
ಫಸ್ಟ್ ಇದನ್ನು ಸಾಲ್ವ್ ಮಾಡಿ. ಅದಕ್ಕೆ ಮುಂಚೆ ಏನು ಮಾಡಬೇಕು, ಮಿಕ್ಸ್ಡ್ ಫ್ರಾಕ್ಷನ್ನ ಕನ್ವರ್ಟ್ ಮಾಡಿ. ಮಿಕ್ಸ್ಡ್ ಫ್ರಾಕ್ಷನ್ ಮಿಶ್ರ ಭಿನ್ನರಾಶಿನ ಕನ್ವರ್ಟ್ ಮಾಡಿ. ಇದು 3/4 ಬರ್ಕೊಳ್ಳಿ. ಡಿವಿಷನ್ ಇದೆ, ಡಿವಿಷನ್ ಬರ್ಕೊಳ್ಳಿ. ಡಿನಾಮಿನೇಟರ್ 4 ಇದೆ, 4 ಬರ್ಕೊಳ್ಳಿ. ಆಯಿತಾ. 4 2 8, 4 2 8, 8 + 1 9. ಮಿಕ್ಸ್ಡ್ ಫ್ರಾಕ್ಷನ್ನ ಕನ್ವರ್ಟ್ ಮಾಡಿ. ಹಾಫ್ ಇದ್ರೆ ಏನು ಮಾಡ್ಕೋಬೇಕು, ಇಂಟು ಬರ್ಕೋಬೇಕು. ಹಾಫ್ ಇದ್ರೆ ಇಂಟು ಬರ್ಕೊಳ್ಳಿ. 2/3 ಬರ್ಕೊಳ್ಳಿ. ಪ್ಲಸ್ ಇದೆ, ಪ್ಲಸ್ಸು 1/5 ಇಂಟು ಮಿಕ್ಸ್ಡ್ ಫ್ರಾಕ್ಷನ್ನ ಕನ್ವರ್ಟ್ ಮಾಡಿ. ಡಿನಾಮಿನೇಟರ್ 3 ಇದೆ, 3 ಬರ್ಕೊಳ್ಳಿ. 3 3 is 9, 9 + 1 10. ಆಯಿತಾ. ಈಗ ಏನು ಮಾಡಬೇಕು ಹೇಳಿದ್ನಲ್ಲ, ಫಸ್ಟು ಹಾಫ್ ಇದ್ರೆ ಏನು ಮಾಡಬೇಕು, ಬ್ರಾಕೆಟ್ ಹಾಕೋಬಿಡ್ಬೇಕು ಇಲ್ಲಿ. ಆಯಿತಾ. ನಾನೇ ನೋಡಿ ಯಾವ ರೀತಿ ಮಿಸ್ಟೇಕ್ ಮಾಡಿದ್ವಿ. ಹಾಫ್ ಇದೆ ಅಂದರೆ ಫಸ್ಟ್ ಅದಕ್ಕೆ ಬ್ರಾಕೆಟ್ ಹಾಕೋಬೇಕು. ಇಲ್ಲ ಅಂದರೆ ನೋಡಿ ಕನ್ಫ್ಯೂಸ್ ಆಗ್ತೀವಿ ನಾವು. ಕನ್ಫ್ಯೂಸ್ ಆಗ್ಬಿಟ್ಟು ಈ ಥರ ಬರ್ಕೊಂಡ್ರೆ ಏನಾಗುತ್ತೆ, ಫಸ್ಟ್ ಡಿವಿಷನ್ ಸಾಲ್ವ್ ಮಾಡ್ಬಿಡ್ತೀವಿ. ಆಯಿತಾ. ಫಸ್ಟ್ ಡಿವಿಷನ್ ಸಾಲ್ವ್ ಮಾಡ್ಬಿಡ್ತೀವಿ. ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು. ಆಫ್ ಕಂಡ ತಕ್ಷಣ ಫಸ್ಟು ಬ್ರಾಕೆಟ್ ಹಾಕ್ಕೊಂಡು ಅದನ್ನು ಸಾಲ್ವ್ ಮಾಡಿ. ಆಯಿತಾ. ಇಲ್ಲೂ ಬ್ರಾಕೆಟ್ ಹಾಕೋಬಿಡಿ. ಸೇಫು, ನಾವು ಒಳಗಡೆ ಇದ್ದರೆ ಸೇಫು, ಕನ್ಫ್ಯೂಷನ್ ಆಗಲ್ಲ. ಆಯಿತಾ. ಸಾಲ್ವ್ ಮಾಡಿ. 3/4 ಡಿವಿಷನ್ ಇದೆ, ಡಿವಿಷನ್ ಸಿಂಬಲ್ಲು. 3 1s 3 3s, 2 1s 2 2s, 3/2 3/2 ಆಗುತ್ತೆ. ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. 1/5 ಇಂಟು 10/3. ಆಯಿತಾ. ನೆಕ್ಸ್ಟ್ ಏನು ಮಾಡಿ, ನೆಕ್ಸ್ಟು ಇದನ್ನು ಬೇಕಾದ್ರೆ ಸಪ್ರೇಟಾಗಿ ಮಾಡ್ಕೋಬೋದು, ಇದನ್ನು ಬೇಕಾದ್ರೆ ಸಪ್ರೇಟಾಗಿ ಮಾಡ್ಕೋಬೋದು ನಾವು. ಆಯಿತಾ. 5 1s 5 2s. ಇದು ನೋಡಿ, ಇದನ್ನೇನು ಮಾಡಿ, 3/4 ಇದೆ, 3/4 ಬರ್ಕೊಳ್ಳಿ. ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಇದನ್ನು ಪಲ್ಟಿ ಮಾಡಿ. ಇದನ್ನು ಪಲ್ಟಿ ಮಾಡಿದ್ರೆ ಏನಾಗುತ್ತೆ, 2/3 ಆಗುತ್ತೆ. ಪಲ್ಟಿ ಮಾಡಿ 2/3 ಆಗುತ್ತೆ. ಆಯಿತಾ. ನೆಕ್ಸ್ಟು ಪ್ಲಸ್ ಇಲ್ಲಿ 5 1s 5 2s 2/3 ಆಗುತ್ತೆ. ಇಲ್ಲಿ 2/3 ಉಳ್ಕೋತು. ಇಲ್ಲಿ ನೋಡಿ 3 3 ಡಮಾರ್ ಆಗುತ್ತೆ. 2 1s 2 2s. ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1/2 ಪ್ಲಸ್ 2/3 ಆಗುತ್ತೆ. ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 3 2s 6 ಪ್ಲಸ್ ಇಲ್ಲಿ 3 ಇಲ್ಲಿ 2 ಬರುತ್ತೆ. ಇದೇನಾಗುತ್ತೆ, 5/6 ಬರುತ್ತೆ. 5/6 ಬರುತ್ತೆ. 5/6. ಆಯಿತಾ. 5/6 ಇದನ್ನು ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಿ. ಆಗಲ್ವಲ್ಲ. ಇಲ್ಲ, ಇಲ್ಲಿ ಮಿಸ್ಟೇಕ್ ಮಾಡಿ ನೋಡಿ. ಇಲ್ಲಿ ನಾನು ಒಂದು ಏನೋ ಅಂದರೆ 45 ನಿಮಿಷ, ಆಲ್ಮೋಸ್ಟ್ 1 hour ಆಯ್ತು ನಿಂತ್ಕೊಂಡು. ನಾನೇ ಒಂದು ಸ್ವಲ್ಪ ಫಾಸ್ಟಾಗಿ ಮಾಡೋಣ ಅಂತ ಹೋಗಿ ಯಾವ ರೀತಿ ಮಿಸ್ಟೇಕ್ ಮಾಡಿದ್ದೀನಿ. ಆಯಿತಾ. ತುಂಬ ಫಾಸ್ಟಾಗಿ ಮಾಡೋಕ್ಕೆ ಹೋದ್ರೆ ಹಿಂಗೆ ಆಗೋದು. ಆಯಿತಾ. ಇಲ್ಲೇ ನಾನೇ ಮಿಸ್ಟೇಕ್ ಮಾಡಿದ್ದೀನಿ ನೋಡಿ. 3 2s 6, 3 2s 6, 3 ಇಲ್ಲಿ ಬಂದಿದೆ, 3 ಇಲ್ಲಿ ಬರ್ಕೊಂಡಿದೆ. 2 2s 4, 2 2s 4, ಇಲ್ಲಿ 4 ಬರಬೇಕು ಅಣ್ಣ, ಇಲ್ಲಿ 4 ಬರಬೇಕಣ್ಣ. 3 ಇಲ್ಲಿ ಬಂತು, 2 2s 4, 2 2s 4 ಬರಬೇಕು. 4 + 3 ಏನಾಗುತ್ತೆ, 7 ಆಗುತ್ತೆ. 4 + 3 7 ಆಗುತ್ತೆ. 7/6 ಇಲ್ಲ, ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡಿ. ಇದನ್ನು 6 ಇಂದ 7ನ ಕನ್ವರ್ಟ್ ಮಾಡಿ. 6 1s 6. ಆಯಿತಾ. ಈಗ ಕನ್ವರ್ಟ್ ಮಾಡಿ. ಏನು ಬರುತ್ತೆ, ಡಿನಾಮಿನೇಟರ್ ಏನಿದೆ ಬರ್ಕೊಳ್ಳಿ. ಡಿನಾಮಿನೇಟರ್ 6 ಇದೆ, 6 ಬರ್ಕೊಳ್ಳಿ. ರಿಮೈಂಡರು ಇಲ್ಲಿ ಬರ್ಕೊಳ್ಳಿ, 1ನ ಇಲ್ಲಿ ಬರ್ಕೊಳ್ಳಿ. 1 × 1/6, 1 × 1/6. ಅಬ್ಬಾ, 1 × 1/6. ಪ್ರಾಣ ವಾಪಸ್ ಬಂತು ನನಗೆ. ಆಯಿತಾ. ಹೋಗಿದ್ದು ಪ್ರಾಣ ವಾಪಸ್ ಬಂತು. ಅದಕ್ಕೆ ಮ್ಯಾಥಮೆಟಿಕ್ಸಲ್ಲಿ ಮಿಸ್ಟೇಕ್ ಮಾಡಬಾರ್ದು. ನೀಟಾಗೆ ಪೇಷನ್ಸಿಂದ. ಒಂದೊಂದ್ಸಲ ಪೇಷನ್ಸ್ ಕಳ್ಕೊಂಡ್ರೆ ನೋಡಿ ಟೀಚರೇ ಯಾವ ರೀತಿ ಮಿಸ್ಟೇಕ್ ಮಾಡ್ತಾರೆ. ಆಯಿತಾ. ಅದರಿಂದ ಮಕ್ಕಳೇ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಯಾವ ರೀತಿ ಮಾಡಬೇಕು ಅಂದರೆ ಕನ್ನಡಿ ಮುಂದೆ ನಿಂತಷ್ಟೇ ಸ್ಪಷ್ಟವಾಗಿರಬೇಕು. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 68ಗೆ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 69 ನೋಡಿ. ಕ್ವಶನ್ ನಂಬರ್ 69 ನೋಡಿ. ಕ್ವಶನ್ ನಂಬರ್ 69 ಈ ರೀತಿ ಎಕ್ಸ್ಪ್ರೆಷನ್ ಇದೆ. ಫಸ್ಟ್ ಏನು ಮಾಡಬೇಕು, ಬೊಡ್ಮಾಸ್ ರೂಲ್. ಇಲ್ಲಿ ಆಫ್ ಇದೆ. ಆಫ್ ಇದ್ರೆ ಫಸ್ಟ್ ಬ್ರಾಕೆಟ್ ಹಾಕೋಬಿಡಿ. ಫಸ್ಟ್ ಬ್ರಾಕೆಟ್ ಹಾಕೊಳ್ಳಿ. ಬ್ರಾಕೆಟ್ ಹಾಕೊಂಡು ಸಾಲ್ವ್ ಮಾಡಿ. ಆಯಿತಾ. ಓಕೆ, ಇದನ್ನು ಸಾಲ್ವ್ ಮಾಡ್ಬೋದು ನಾವು. ಆಯಿತಾ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಡಿವಿಷನ್ ಸಿಂಬಲ್ ಇರೋದ್ರಿಂದ ಇದನ್ನು ಬೇಕಾದ್ರೆ ಸಾಲ್ವ್ ಮಾಡ್ಬೋದು. ಇದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡೋಣ, ಪರವಾಗಿಲ್ಲ, ಅಷ್ಟೊಂದು ಅರ್ಜೆಂಟ್ ಇಲ್ಲ. ನೆಕ್ಸ್ಟ್ ಮಾಡೋಣ. 12.5 ಅಂತ ಬರ್ಕೊಳ್ಳಿ. ಪ್ಲಸ್ ಇದೆ, ಪ್ಲಸ್ಸು. ಆಯಿತಾ. ಇದನ್ನೇನು ಮಾಡ್ಕೊಳ್ಳಿ, 0.25 ಇಂಟು 0.05. ಆಯಿತಾ. ಮಲ್ಟಿಪ್ಲೈ ಮಾಡಿ.
0.25 ಇಂಟು 0.05 ಅಲ್ಲ, ಇಲ್ಲಿ 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, 2 ಚುಕ್ಕಿ, ಇಲ್ಲಿ 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, 2 ಚುಕ್ಕಿ ಆಯ್ತಾ. ಟೋಟಲ್ ಆಗಿ 4 ಚುಕ್ಕಿ ಇದೆ, 2 ಚುಕ್ಕಿ 2 ಚುಕ್ಕಿ 4 ಚುಕ್ಕಿ ಇದೆ. ಏನು ಮಾಡಿ 25 ಇಂಟು 5 ಅಂತ ಮಾಡಿ. 25 5 125 ಆಯ್ತಾ. 25 5 125. 1 2 3 4 4 ಚುಕ್ಕಿ ಇದೆ, 4 ಚುಕ್ಕಿ 1 2 3 4 1 2 3 4 ಆದ್ಮೇಲೆ ಚುಕ್ಕಿ ಹಾಕಿ ಆಯ್ತಾ. ಇದಕ್ಕೆ ಆನ್ಸರ್ ಏನು ಬರುತ್ತೆ? 0.0125 ಬರುತ್ತೆ. ಅದಾದ್ಮೇಲೆ ಇದನ್ನು ಸಾಲ್ವ್ ಮಾಡಿ. ಇದೇನಾಗುತ್ತೆ 0.5, ಇದು 12.5 ಆಗುತ್ತೆ ಆಯ್ತಾ. ಇದನ್ನ ಸಾಲ್ವ್ ಮಾಡಿ. 1 ಚುಕ್ಕಿ ಇದೆ, ಇಲ್ಲಿ 1 ಚುಕ್ಕಿ ಇದೆ, 2 ಕ್ಯಾನ್ಸಲ್ ಆಗುತ್ತೆ. 1 ಚುಕ್ಕಿ 1 ಚುಕ್ಕಿ 2 ಕ್ಯಾನ್ಸಲ್ ಆಗುತ್ತೆ. 5/125 ಬರುತ್ತೆ ಆಯ್ತಾ. ಇದೇನಾಗುತ್ತೆ ಸಾಲ್ವ್ ಮಾಡಿ. 5 1s 5 25s 5 1s 5 25s ಆಯ್ತಾ. 5 2s 10 5 5s 1/25 ಆಗುತ್ತೆ. ಇದನ್ನು ಸಾಲ್ವ್ ಮಾಡೋರು ಏನಾಗುತ್ತೆ, ನಾವು 1/25 ಆಗುತ್ತೆ ಆಯ್ತಾ. 1/25 ನೋಡೋಣ ಏನು ಬರುತ್ತೆ ಆನ್ಸರು ಆಯ್ತಾ. ಇದನ್ನ ಅಳಿಸ್ತೀನಿ. ಪುನಃ ಇದನ್ನು ಡಿವಿಷನ್ ಮಾಡಬೇಕು. 25 ಇಂದ 1ನ ಡಿವೈಡ್ ಮಾಡಬೇಕು. ಹೆಂಗೆ ಮಾಡ್ತೀರಾ ನೋಡಿ. 25 ಇಂದ 1ನ್ನು ಡಿವೈಡ್ ಮಾಡಿ. ಆಗಲ್ಲ, 0 ಪಾಯಿಂಟ್ ಚುಕ್ಕಿ ಇಡಿ, ಇಲ್ಲೊಂದು 0 ಹಾಕಿ. ಪುನಃ ಆಗಲ್ಲ, ಪುನಃ ಇರಿ 1 ನಿಮಿಷ, ಆ ಕಡೆ ಹೊರಟೋಗುತ್ತೆ. ಇಲ್ಲಿ ಬಾರ್ಡರ್ ಇದೆ, ಬಾರ್ಡರ್ ದಾಟ್ ಹೋಗುತ್ತೆ. ಲಾಸ್ LOC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇಲ್ಲಿದೆ, ದಾಟ್ ಆಗುತ್ತೆ. ಇಲ್ಲೇ ಮಾಡ್ತೀನಿ. 25 ಇಂದ 1ನ್ನು ಡಿವೈಡ್ ಮಾಡಬೇಕು. ಆಗಲ್ಲ, ಚುಕ್ಕಿ ಇಡಿ, ಈಗಲೂ ಆಗಲ್ಲ. 1 0 ಇಡಿ, ಆಗುತ್ತೆ. 25 4s 100 0 0 0 ಆಯ್ತಾ. ಇದನ್ನ ಸಾಲ್ವ್ ಮಾಡೋದು ಏನು ಬರುತ್ತೆ? 0.04 0.0125 ಇವೆರಡನ್ನೂ ಆ್ಯಡ್ ಮಾಡಿ. ಆ್ಯಡ್ ಹೆಂಗೆ ಮಾಡ್ತೀರಾ? 0.0125 ಇದು 0.04 0.04 ಆ್ಯಡ್ ಮಾಡಿ. 5 ಬರುತ್ತೆ, 2 ಬರುತ್ತೆ, 5 ಬರುತ್ತೆ, 0 ಬರುತ್ತೆ, 0 ಬರುತ್ತೆ. ಆನ್ಸರ್ ನೋಡಿ, ಆನ್ಸರ್ ಬಂತಾ? ಎಸ್, ಆನ್ಸರ್ ಬಂತು. ಏನು ಬರುತ್ತೆ? 0.0525 0.0525 ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ ಬರುತ್ತೆ. ಕ್ವಶನ್ ನಂಬರ್ 69ಗೆ, ಕ್ವಶನ್ ನಂಬರ್ 69ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 70 ನೋಡಿ. ಕ್ವಶನ್ ನಂಬರ್ 70ಲಿ ಈ ರೀತಿ ಒಂದು ಈಕ್ವೇಶನ್ ಇದೆ. ಈಕ್ವೇಶನ್ ಈಕ್ವಲ್ ಸೈನ್ ಇದ್ರೆ ಈಕ್ವೇಶನ್ ಅಂತ ಕರೀತಾರೆ ಆಯ್ತಾ. ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಕ್ವಶನ್ ಮಾರ್ಕ್ ತೆಗಿತೀನಿ. ಕ್ವಶನ್ ಮಾರ್ಕ್ ತೆಗೆದುಬಿಟ್ಟು ಎಕ್ಸ್ ಅಂತ ಹಾಕೋತೀನಿ. ಅಂದ್ರೆ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಕ್ವಶನ್ ಮಾರ್ಕ್ ಅಂದ್ರೆ ಎಕ್ಸ್ನ ಫೈಂಡ್ ಔಟ್ ಮಾಡಿ ಆಯ್ತಾ. ಫಸ್ಟ್ ಏನು ಮಾಡಿ, ಬೊಡ್ ಮಾಸ್ ಅಂದ್ರೆ ಇಲ್ಲಿ ಫಸ್ಟ್ ಆಫ್ ಇದೆ ಆಯ್ತಾ. ಆಫ್ ಇದೆ, ಸೊ ಅದನ್ನ ಬ್ರಾಕೆಟ್ ಹಾಕೋಬೇಡಿ, ಬ್ರಾಕೆಟ್ ಹಾಕೊಳ್ಳಿ. ಈಗ ಸಿಂಪ್ಲಿಫೈ ಮಾಡಿ. ಮಿಕ್ಸ್ಡ್ ಫ್ರಾಕ್ಷನ್ ಇದೆ, ಮಿಕ್ಸ್ಡ್ ಫ್ರಾಕ್ಷನ್ನ ಕನ್ವರ್ಟ್ ಮಾಡಿ. ಏನಾಗುತ್ತೆ? 7 ಬರುತ್ತೆ. 7 6ಲಿ 42, 6ರಲ್ಲಿ 36, 6 7ಲಿ 42, 42 ಪ್ಲಸ್ 3 45 ಆಗುತ್ತೆ ಆಯ್ತಾ. 7 5 35, 7 6ಲಿ 42, 42 ಪ್ಲಸ್ 3 42 ಪ್ಲಸ್ 3 45 ಆಫ್ ಇದೆ ಇಂಟು ಇದು 280 ಆಯ್ತಾ. ಬ್ರಾಕೆಟ್ ಹಾಕೊಳ್ಳಿ. ಪ್ಲಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 2000 ಆಯ್ತಾ. ಈಗ 7 1s 7 4s 7 1 7 4 28 45 ಇಂಟು 40 ಆಗುತ್ತೆ. ಬರ್ಕೊಳ್ಳೋಣ ಒಂದು ಸ್ಟೆಪ್ಪು. 45 ಇಂಟು 40 ಆಗುತ್ತೆ. ಪ್ಲಸ್ ಎಕ್ಸ್ ಈಕ್ವಲ್ ಟು 2000 ಆಯ್ತಾ. 45 ಇಂಟು 4 ಅಂದರೆ ಎಷ್ಟಾಗುತ್ತೆ? 45 ಇಂಟು 4 ಅಂದರೆ 40. 5 4ಲಿ 40. ಫಸ್ಟು 4ಇಂದ 5 4ಲಿ 20ಕ್ಕೆ 0 10 2 4 4ಲಿ 16 17 18 ಆಯ್ತಾ. ಪಕ್ಕ 0 ಇದೆ, 0 ಹಾಕೊಳ್ಳಿ. 45 ಇಂಟು 40 ಮಾಡಿದ್ರೆ 180 ಆಗುತ್ತೆ ಆಯ್ತಾ. 5 180 ಅಂದರೆ 1800. ಇದನ್ನು ಮಲ್ಟಿಪ್ಲೈ ಮಾಡಿ ನಿಮಗೆ 1800 ಬರುತ್ತೆ. 1800 ಪ್ಲಸ್ ಇದೆ ಪ್ಲಸ್, ಎಕ್ಸ್ ಇದೆ ಎಕ್ಸ್, ಈ ಕಡೆ 2000 ಆಯ್ತಾ. ನೆಕ್ಸ್ಟು ಆಲ್ರೆಡಿ ಹೇಳಿದ್ನಲ್ಲ,
ಎಕ್ಸ್ ಯಾವಾಗಲೂ ಒಂದು ಕಡೆ ಇರಬೇಕು, ಪಾಸಿಟಿವ್ ಆಗಿರಬೇಕು, ಮಿಕ್ಕದೆಲ್ಲ ಆ ಕಡೆ ತಳ್ಳಿ. ಅದಕ್ಕೆ ಮುಂಚೆ ಇದನ್ನು ಬರ್ಕೊಳ್ಳಿ, 2000 ಆಯಿತಾ. ಇದು ಆ ಕಡೆ ಹೋದರೆ -1800 ಆಗುತ್ತೆ. 2000 ರೂಪಾಯಲ್ಲಿ 1800 ರೂಪಾಯಿ ಖರ್ಚು ಮಾಡೋರು ಏನು ಉಳಿಯುತ್ತೆ ನಿಮಗೆ? 200 ರೂಪಾಯಿ ಉಳಿಯುತ್ತೆ. 200 ರೂಪಾಯಿ ಉಳಿಯುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 70ಗೆ ಆಪ್ಷನ್ ಬಿ.